ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಳೆಗಾಲದ ಬಿಸಿ ಬಿಸಿ ರಸಮ್ ಯಾವ ರೀತಿ ಮಾಡೋದಂತ ನೋಡ್ತೀನಿ. ಬೇಗ ಫಟಾಫಟ್ ಆಗ್ತೈತೆ, ಅಷ್ಟೇ ಟೇಸ್ಟಾಗಿರ್ತೈತೆ. ಬನ್ನಿ ಒಮ್ಮೆ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ನೋಡಿ, ನಾನು ಅನ್ನಕ್ಕೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರ್ತೈತೆ. ನಾನು 1 ಸ್ಪೂನ್ ಅಷ್ಟು ರಸ ಹಾಕ್ಕೊಂಡು 1-2 ಸ್ಪೂನಷ್ಟು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕಲಿಸ್ಕೊಂಡು ಹಬ್ಬವ ಏನು ರುಚಿಯಾಗಿದೆ ಗೊತ್ತಾ. ಆದರೆ ಅನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಇದಕ್ಕೆ ರಸಮ್ಗೆಲ್ಲ ತುಂಬ ಟೇಸ್ಟಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಕಾಳು ಮೆಣಸು ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಟೊಮಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನೋಡಿ, 1 ಸ್ಪೂನಷ್ಟು ನಾನು ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ ಮಿಕ್ಸಿಗೆ ಜಾರಿಗೆ, 2 ಹಸಿಮೆಣಸಿನ್ಕಾಯಿ, ಒಂದು 4 ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಇಡೀ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ನಿಂಬೆ ಸೈಜ್ಗನ ಸ್ವಲ್ಪ ಚಿಕ್ಕದು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕ್ಕೊಬೇಕಾಗಿತ್ತು, ಸ್ಕಿಪ್ ಆಗ್ತಿದೆ, ತಿರ್ಗಾ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದ್ದು ನುಣ್ಣಗೆ ರುಬ್ಕೊಂಬರೋಣ. ಈಗ ಗ್ಯಾಸ್ ಹತ್ರ ಹೋಗೋಣ. ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನ್ ಸಾಸಿವೆ ಹಾಕ್ಕೊತೀನಿ, 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ನಾನು 1 ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ 2 ಹಾಕಿದ್ನಿ, ಇದಕ್ಕೆ 1 ಹಾಕಿದ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದು ಮ್ಯಾಶ್ ಆಗೋ ಗಂಟ ಬೇಯಿಸ್ಕೊತೀನಿ. ನೋಡಿ, ಚೆನ್ನಾಗಿ ಮ್ಯಾಶ್ ಆಗಿದೆ. ಇವಾಗ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಂಬಿಡ್ತೀನಿ. ಹಸಿ ಮಸಾಲೆನೇ ಯಾವುದೂ ಹುರಿದಿರಲ್ಲ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರಿ. ನಾನು ಇಲ್ಲ ಅಂದರೂ 1.5 ಲೀಟ್ರಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರಿ. ಉರಿ ಬೇಕಾಗಿಲ್ಲ, ಇದಕ್ಕೆ ಬೆಲ್ಲ ಬೇಕಾಗಿಲ್ಲ, ಏನೂ ಬೇಡ, ಟೇಸ್ಟಾಗಿರ್ತೈತೆ. ಒಂದು ಕೊದಿ ಆಗೋಕ್ಕೆ ಮುಂಚೆನೇ ಗ್ಯಾಸ್ ಆಫ್ ಮಾಡಬೇಕಾಗ್ತೈತೆ. ಇಲ್ಲ ಅಂದರೂ ಇದು ಒಂದು 8ರಿಂದ 9 ಜನ ತಿನ್ಬೋದು. ಈಗ ಹಾಗೆ ಬಿಟ್ಟು ನೋಡಿ, ಕೊದಿ ಲೈಟಾಗಿ ಬರ್ತಾಯಿದೆ. ಒಂದು 2 ನಿಮಿಷ ಆಫ್ ಮಾಡಿಬಿಟ್ಟು ಮುಚ್ಚಿಡೋಣ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ.